ಇವತ್ತು ಭೀಮಣ್ಣ ಖಂಡ್ರೆ ಸಾಹೇಬ್ರೇನು ಅಗಲಿದ್ದಾರೆ. ಅವರ ನಿಧನದಿಂದ ಬರೀ ಒಂದು ಸಮಾಜಕ್ಕೆ ದಾರಿದೀಪ ಕಳ್ಕೊಂಡಂಗಾಗಿಲ್ಲ, ಬಹುಶಃ ಇಡೀ ನಾಡಿಗೆ ತುಂಬಲಾರ್ದಂಥ ಒಂದು ನಷ್ಟ. ಅವರ ಹೋರಾಟ ಸ್ವಾತಂತ್ರ್ಯ ಪೂರ್ವದಲ್ಲಿರ್ಬೋದು, ಏಕೀಕರಣದಲ್ಲಿರ್ಬೋದು, ಅಥವಾ ನಮ್ಮ ಹೈದರಾಬಾದ್ ವಿಮೋಚನಾ ಸಂದರ್ಭದಲ್ಲಿರ್ಬೋದು ಸ್ಮರಣೀಯವಾಗಿದೆ. ಇದು ಭಾಲ್ಕಿಯ ಏನು ತಾಲೂಕಿದೆ, ಇದು ಖರ್ಗೆ ಸಾಹೇಬ್ರ ಹುಟ್ಟ ತಾಲೂಕು. ಅವರು ಕೂಡ ಇವತ್ತು ಮಾನ್ಯ ಭೀಮಣ್ಣ ಖಂಡ್ರೆ ಸಾಹೇಬರಿಗೆ ಶ್ರದ್ಧಾಂಜಲಿಯನ್ನು ದಿಲ್ಲಿಯಿಂದ ಸಲ್ಲಿಸಿದ್ದಾರೆ. ಅವ್ರದ್ದು ಒಡನಾಟ ಕೂಡ ಹೆಚ್ಚಿತ್ತು ಭೀಮಣ್ಣ ಖಂಡ್ರೆ ಸಾಹೇಬ್ರ ಜೊತೆ. ಅದು ವೈಯಕ್ತಿಕವಾಗಿ ಮಾತನಾಡಬೇಕು ಅಂದರೆ, ಕೆಲವು ವರ್ಷದ ಹಿಂದೆ ನಾನಿನ್ನ MLA ಆಗಿರಲಿಲ್ಲ. ಆವಾಗ ಉದ್ಯಾನ ಎಕ್ಸ್ಪ್ರೆಸ್ನಲ್ಲಿ ನಾನು ಬರ್ತಾಯಿದ್ದೆ. ಕೆಲವು MLAಗಳು ಕೂಡ ಅದೇ ಕುಪ್ಪೆನಲ್ಲಿ ಇದ್ದರು. ಯಾವಾಗ ಮಲ್ಕೊಳೋ ಸಮಯ ಬಂತು, ಎಲ್ಲ MLAಗಳಿರ್ಬೋದು, ಲೀಡರ್ಗಳಿರ್ಬೋದು, ಏನು ಹಾಸಿಗೆ ಮಾಡ್ಕೋಬೇಕಾಗಿತ್ತು, ಬೆಡ್ಡಿಂಗ್ ಮಾಡ್ಕೋಬೇಕಾದಾಗ ಎಲ್ಲರೂ ಕೂಡ ಅಲ್ಲಿ ಆ ಟ್ರೈನ್ನಲ್ಲಿ, ಆ ಬೋಗಿನಲ್ಲಿ ಆ ಹುಡುಗ ಇರ್ತಾನೆ, ಅವ್ರಿಗೆ ಕರೆದು ಬೆಡ್ಡಿಂಗ್ ಮಾಡಿಸ್ಕೊಂಡು ಮಾನ್ಯ ಭೀಮಣ್ಣ ಖಂಡ್ರೆ ಸಾಹೇಬರು ಒಂದು ಸಣ್ಣ ಸೂಟ್ ಕೇಸಲ್ಲಿ ಅವ್ರದ್ದಾದಂಥ ಒಂದು ಬೆಡ್ಶೀಟ್ ತಂದಿದ್ರು, ಆ ಏರ್ ಪಿಲ್ಲೋ ತಂದಿದ್ರು, ಅವರೇ ಹಾಸಿಗೆ ಹಾಸ್ಕೊಂಡ್ರು, ಅವರೇ ಬೆಡ್ಡಿಂಗ್ ಮಾಡಿಕೊಂಡ್ರು. ಅವಾಗೆಲ್ಲ MLAಗಳು ಮತ್ತು ಎಲ್ಲ ಲೀಡರ್ಗಳು, ಸರ್ ನಾವೆಲ್ಲ ಕೇಳಿದಾಗ ನೀವು ಬೇಡ ಬೇಡ ಅಂದರೆ, ಈಗ ಆ ಹುಡುಗ ಮಾಡ್ತಾ ಇದ್ನಲ್ಲ ಸರ್, ನೀವು ಯಾಕೆ ಹೀಗೆ ಮಾಡಿದ್ರಿ ಅಂತ. ಅವ್ರು ಹೇಳಿದ್ರಲ್ಲ, ಅಪ್ಪ ನನ್ನ ಕೆಲಸ ನಾನೇ ಮಾಡ್ಕೊಡೋದು ಅಭ್ಯಾಸ ಇದೆ ನನಗೆ, ಬೇರೆ ಯಾರು ಮಾಡಿದ್ರು ನನಗೆ ಇಷ್ಟ ಇಲ್ಲ. ಆಮೇಲೆ ನೀವು ಕೂಡ ಕಲಿಬೇಕು, ಎಷ್ಟು ಸರಳರಾಗಿರ್ತೀರಾ ಅಷ್ಟೇ ಜನರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಅವತ್ತು ಒಂದು ಸಂದೇಶವನ್ನು ನನಗೆ ಕೊಟ್ಟರು. ಅವರು ನನ್ನ ಗುರ್ತು ಹಿಡಿತಾರೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಅವರೇ ಕೇಳಿದ್ರೆ ನೀನು ಖರ್ಗೆ ಮಗ ಅಲ್ವೇನೋ ಅಂತ. ಅವಾಗ ನನಗೆ ಹೇಳಿದ್ರು ಅವರು, ರಾಜಕೀಯದಲ್ಲಿ ನೀವು ಸರಳವಾಗಿದ್ದರೆ ಜನರು ನಿಮಗೆ ಗುರುತಿಸಿ ನಿಮ್ಮ ಹತ್ರ ಬರ್ತಾರೆ ಸಮಸ್ಯೆ ತಗೊಂಡು. ಜನರು ಬಂದಾಗ ಸಂಪರ್ಕ ಬೆಳೀತದೆ, ಸಂಪರ್ಕದಿಂದ ಸಂಬಂಧ ಬೆಳೀತದೆ, ಸಂಬಂಧಗಳಿಂದ ಸಂಘಟನೆ ಆಗುತ್ತೆ, ಸಂಘಟನೆಯಿಂದ ಸಂರಕ್ಷಣೆ ಆಗುತ್ತೆ. ಅಪ್ಪ ಸರಳವಾಗಿರುವಂಥ ಅವಾಗ ಒಂದು ಸಂದೇಶವನ್ನು ಕೊಟ್ಟಿದ್ದು ನನಗಿನ್ನೂ ಕೂಡ ನೆನಪಿದೆ. ಸೊ ಹಾಗಾಗಿ ನಾನು ಹೇಳ್ದಂಗೆ ಅವರು ಒಂದೇ ಸಮಾಜಕ್ಕೆ ಸೀಮಿತ ಅಲ್ಲ. ಅವರು ಹಾಕಿರುವ ಮಾರ್ಗದಲ್ಲಿ ಇವತ್ತು ಈಶ್ವರ್ ಖಂಡ್ರೆ ಅವರಿರ್ಬೋದು, ಸಾಗರ್ ಅವರಿರ್ಬೋದು, ನಾನಿರ್ಬೋದು, ಅಜಯ್ ಸಿಂಗ್ ಅವರಿರ್ಬೋದು, ನಾವೆಲ್ಲರೂ ಕೂಡ ಆ ಬುದ್ಧ ಬಸವ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡೀತಾ ಇದೆ. ಸೊ ಇವತ್ತು ಅವರ ಅಗಲಿಕೆಯಿಂದ ನಾಡಿಗೆ ಒಂದು ತುಂಬಲಾರ್ದಂಥ ನಷ್ಟ ಇದೆ. ಎಲ್ಲರ ಪ್ರಾರ್ಥನೆ ಹಾಗೆ ಅವರ ಕುಟುಂಬಕ್ಕೆ ಒಂದು ಅಪೂರ್ವವಾದಂಥ ಶಕ್ತಿ ನೀಡಲಿ, ಈ ಒಂದು ನೋವನ್ನು ಪಾರಾಗಲಿಕ್ಕೆ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ.